ತುಂಬಾ ಜನಗಳಿಗೆ ಅರ್ಥ ಆಗ್ತಾ ಇಲ್ಲ. ಕೆಲವರು ಸ್ತಬ್ಧ ಆಗಿದ್ದಾರೆ. ಯಾವ ವಿಷಯದಲ್ಲಿ ಗೊತ್ತಾ? ಎರಡು ದೀಕ್ಷಾ ಸ್ಥಾನಗಳಿವೆ. ಎರಡು ದೀಕ್ಷಾ ಸ್ಥಾನಗಳಿವೆ. ಮೊದಲನೇದು ನೀರಿನ ದೀಕ್ಷಾ ಸ್ಥಾನ, ಎರಡನೆಯದು ಪರಿಶುದ್ಧಾತ್ಮನ ದೀಕ್ಷಾ ಸ್ಥಾನ. ಯೋಹಾನನು ಹೇಳ್ತಾನೆ, ನಾನು ನೀರಿಂದ ಕೊಡ್ತೇನೆ, ನನ್ನಿಂದ ಬರುವವನು ಬೆಂಕಿಯಲ್ಲಿ ಕೊಡ್ತಾನೆ ಅಂತ ಹೇಳಿದಾನೆ. ಹೌದು, ಕರ್ತನಾದ ಯೇಸು ಸ್ವಾಮಿ ಸಹ ಅಪೊಸ್ತಲ ಕೃತ್ಯಗಳು ಮೊದಲನೇದಲ್ಲಿ ಹೇಳ್ತಾನೆ, ದೀಕ್ಷಾ ಸ್ಥಾನ ನೀರಿನ ದೀಕ್ಷಾ ಸ್ಥಾನ ಮಾತ್ರ ನಿಮಗೆ ಆಗಿದೆ, ಪವಿತ್ರಾತ್ಮನ ದೀಕ್ಷಾ ಸ್ಥಾನ ನಿಮಗೆ ಬೇಕು. ಹೌದು, ಪರಿಶುದ್ಧಾತ್ಮನ ದೀಕ್ಷಾ ಸ್ಥಾನ ಇಲ್ಲಂದ್ರೆ ನಿಮ್ಮ ರಕ್ಷಣೆ ಪರಿಪೂರ್ಣತೆಗೆ ಬರಂಗಿಲ್ಲ. ರಕ್ಷಣೆ ಪರಿಪೂರ್ಣತೆಗೆ ಬರೋದಿಲ್ಲ ಅಂತ ಹೇಳಿ ನಾನು ಸಾರಾಸಗಟಾಗಿ ನಿಮಗೆ ಹೇಳ್ತೀನಿ. ಎರಡನೇ ದೀಕ್ಷಾ ಸ್ಥಾನ, ಅಗ್ನಿಯ ದೀಕ್ಷಾ ಸ್ಥಾನ ನಿಮಗೆ ಬೇಕೇ ಬೇಕು. ಅದು ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ನೋಡ್ತೀವಿ. ಪರಿಶುದ್ಧಾತ್ಮನ ಅವ್ರ ಮೇಲೆ ಬರಲು ಅವರು ನಾನಾ ಭಾಷೆಗಳನ್ನು ಮಾತನಾಡಿದ್ರು, ಅಭಿಷೇಕಗಳನ್ನು ಹೊಂದಿದ್ರು. ಅದೇ 2ನೇ ದೀಕ್ಷಾ ಸ್ಥಾನ. 2ನೇ ದೀಕ್ಷಾ ಸ್ಥಾನಕ್ಕೆ ಗುರುತೇನು ಗೊತ್ತಾ? ಅನ್ಯ ಭಾಷೆ. ಅದೇ 2ನೇ ದೇಹದಲ್ಲಿ ನೋಡ್ತೀವಿ. ಅಭಿಷೇಕ ಪರಿಶುದ್ಧಾತ್ಮನ ಅವ್ರ ಮೇಲೆ ಬಂದಾಗ ಅವರು ತಮ್ಮ ಹುಟ್ಟು ಭಾಷೆಯಲ್ಲಿ, ತೊದಲು ಭಾಷೆಯಲ್ಲಿ, ಏಸಾಯನ ಪ್ರವಾದಿಸ್ತಾನೆ, ತೊದಲು ಮಾತಿನವರಿಂದ ಎಂಬುದಾಗಿ. ಹೌದು, ಅನ್ಯ ಭಾಷೆ ಅಂದ್ರೆ ತೊದಲು ಮಾತುಗಳಿಂದ ಮಾತನಾಡುವ ಭಾಷೆ ನಿಮ್ಮ ಅಭಿಷೇಕದ ಗುರುತು. ಅರ್ಥ ಆಯ್ತಾ? ಅದೇ ಗುರುತು. ಹೌದು, ಅಭಿಷೇಕ ಅನ್ಯ ಭಾಷೆಗಳ ಗುರುತು. ಆ ಅನ್ಯ ಭಾಷೆಯ 9 ವರಗಳಲ್ಲಿ ಒಂದು ವರ. ಅದನ್ನು ಮಾತನಾಡುವುದು ಬಾರದಂತ ಅಂದ್ಕೊಳ್ಳೇಬಾರದು. ಅನ್ಯ ಭಾಷೆ ಮಾತನಾಡುವವನು ತನಗೆ ಭಕ್ತಿ ವೃದ್ಧಿಯನ್ನುಂಟು ಮಾಡಿಕೊಳ್ತಾನೆ. ಅನ್ಯ ಭಾಷೆ ಮಾತನಾಡುವವನು ದೇವರ ಸಂಗಡ ಮಾತನಾಡ್ತಾನೆ. ಪ್ರಿಯ ಸ್ನೇಹಿತನೇ, 2ನೇ ದೀಕ್ಷಾ ಸ್ಥಾನ ನಿನಗೆ ಆಗಲಿಲ್ಲ ಅಂದ್ರೆ ನಿನ್ನ ರಕ್ಷಣೆ ಪರಿಪೂರ್ಣ ಅಲ್ಲ. ನೀನು ಆಧ್ಯಾತ್ಮಿಕವಾಗಿ ಎಷ್ಟೇ ಮಾತನಾಡಬಹುದು, ಆದ್ರೆ ಅವು ಲೌಕಿಕ ಮಾತುಗಳಾಗ್ತವೆ ಹೊರತು ಅಭಿಷೇಕದ ಮಾತುಗಳೇ ಬೇರೆ. ನೀರಿನ ದೀಕ್ಷಾ ಸ್ಥಾನದ ಮಾತುಗಳೇ ಬೇರೆ, ಅಭಿಷೇಕ ಹೊಂದಿದ ಮೇಲಿನ ಮಾತುಗಳೇ ಬೇರೆ. ನಾನು ನಿನಗೆ ವಿನಮ್ರನಾಗಿ ಹೇಳ್ತೀನಿ, ನೀನು 2ನೇ ದೀಕ್ಷಾ ಸ್ಥಾನ ಆಗಿದೆಯೋ ಇಲ್ಲವೋ ನಿನ್ನನ್ನು ನೀನು ಪರೀಕ್ಷಿಸಿಕೋ.